ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ನಿನ್ನೆ ನಾನು ಸುಮಾರು ಜನರದ್ದು ಕಮೆಂಟ್ ನೋಡಿದ್ದೆ. ಟ್ರಾವೆಲ್ ಟಚ್ ಇದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದರು ಮತ್ತು ಸುಮಾರೊಂದು ಜನ ನನಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಹಾಕಿದ್ದೀರಾ. ಓಕೆ, ನಿಮಗೆ ಡೌಟ್ ಇದ್ದ ಕ್ವಶನ್ಸ್ನ ನೀವು ಕೇಳಲೇಬೇಕು. ಆಮೇಲೆ ಕಮೆಂಟ್ ಹಾಕಲಿಕ್ಕೆ ಕೆಲವರು ಹಿಂಜರಿತೀರಾ. ಓಕೆ, ಪರವಾಗಿಲ್ಲ, ನೀವು ಇನ್ಬಾಕ್ಸಲ್ಲಿ ಹಾಕಿದರೆ ನನ್ನನ್ನು ಯಾರು ಫಾಲೋ ಮಾಡ್ತಾ ಇದ್ದೀರಾ ನಾನು ಅವರಿಗೆ ಖಂಡಿತ ಆನ್ಸರ್ ಮಾಡಿ. ತುಂಬ ಜನ ರಿಕ್ವೆಸ್ಟ್ ಕೊಡ್ತಿದ್ದೀರಾ. ಆ ರಿಕ್ವೆಸ್ಟನ್ನು ನಾನು ನೋಡ್ತೇನೆ. ಯಾರು ನನ್ನ ಫಾಲೋವರ್ಸ್ ಇದ್ದೀರಾ ನಿಮಗೆ ಖಂಡಿತ ರಿಪ್ಲೈ ಇಷ್ಟರ ತನಕ ಸಿಕ್ಕಿರುತ್ತೆ. ನೀವೇ ನನಗೆ ಕಮೆಂಟ್ ಮಾಡಿ ಹೇಳಿ ಸಿಕ್ಕಿದಾ ಇಲ್ವಾ ಅಂತ. ನಿನ್ನೆದ್ದು ಮೆಸೇಜ್ಗೆಲ್ಲ ಬರೋಣ. ಸುಮಾರು ಜನ ನನಗೆ ಹೇಳಿದರು, ನೀವು ಮೊದಲು ನಮಗೆ ಒಂದು ಏಜೆನ್ಸಿದ್ದು ಕೊಟ್ಟಿದ್ದೀರಾ, ಈಗ ಇನ್ನೊಂದು ಏಜೆನ್ಸಿದ್ದು ಕೊಡ್ತೀರಾ, ಮುಂದೆ ಇನ್ನೊಂದು ಏಜೆನ್ಸಿದ್ದು ಕೊಡ್ತೀರಾ ಅಂತ. ಹೌದು, ಕೊಡ್ತಾ ಹೋಗ್ತೇನೆ. ಯಾಕೆ ಗೊತ್ತುಂಟ, ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೋ ಅಂದರೆ ನೀವು ಆ ಏಜೆನ್ಸಿಯಲ್ಲಿ ಸಹ ಕೇಳಿ, ಈ ಏಜೆನ್ಸಿಯಲ್ಲಿ ಸಹ ಕೇಳಿ. ಎಷ್ಟು ದಿವಸದಲ್ಲಿ ಬರ್ಬೋದು, ಎಷ್ಟು ಖರ್ಚಾಗ್ಬೋದು, ಆಮೇಲೆ ಸ್ಯಾಲ್ರಿ ಹೇಗೆ, ಒಂದೊಂದು ಏಜೆನ್ಸಿಯಲ್ಲಿ ಒಂದೊಂದು ಥರ ಇರುತ್ತಲ್ವಾ. ಸೊ ಅದಕ್ಕೆ ನನಗೆ ಗೊತ್ತಿರೋದು ಅಂದರೆ ನನಗೆ ಯಾರು ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ, ಗ್ರೂಪ್ ಆಗಿ ಬರ್ತಾ ಇದ್ದಾರೆ, ಅವರು ಹೇಗೆ ಇಲ್ಲಿ ಬಂದರು ಅವ್ರ ಹತ್ರ ಎಲ್ಲ ನಾನು ವಿಚಾರಿಸ್ತಾ ಇರ್ತೇನೆ. ಅವರು ಹೇಳಿದ್ದಕ್ಕೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕೋದು. ಈಗ ಟ್ರಾವೆಲ್ ಟಚ್ಚಲ್ಲಿ ಎಲ್ಲ ಏಜೆನ್ಸಿಗಳಲ್ಲಿ ಬಾಯ್ಸೇ ಬರ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಆಗಲಿ, ಫುಡ್ ಫ್ಯಾಕ್ಟ್ರೀಸ್ಗಾಗಲಿ, ಮೆಟ್ರೋಸ್ಗಾಗಲಿ, ಎಂಥ ಎಲ್ಲ ಫ್ಯಾಕ್ಟ್ರಿಗಳಿಗೆಲ್ಲ ಬರ್ತಾ ಇದ್ದಾರೆ, ಎಲ್ಲ ಬಾಯ್ಸೇ ಬರ್ತಾ ಇದ್ದಾರೆ. ಗರ್ಲ್ಸ್ಗೆ ಅಪರ್ಚುನಿಟೀಸೇ ಇಲ್ಲ. ಗರ್ಲ್ಸ್ಗೆ ಏನು ಅಪರ್ಚುನಿಟೀಸ್ ಇದೆ ಅಂದರೆ ಖಾಲಿ ಒಂದೇ ಒಂದು ಏನಂದರೆ ನರ್ಸಿಂಗ್ ವೀಸಾದಲ್ಲಿ ಬರಬೇಕು. ಗರ್ಲ್ಸೇ ಕೇಳ್ತಾರೆ ನನಗೆ, ಬರೀ ಕೇರ್ ಗಿವರ್ ವೀಸಾ ಮಾತ್ರ ಇರೋದಾ ಗರ್ಲ್ಸಿಗೆ, ಬೇರೆ ಎಂಥ ಆಪ್ಷನ್ಸೇ ಇಲ್ವಾ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಮೊನ್ನೆ ನಿಮಗೆ. ಖಂಡಿತ ಈಗ ಗರ್ಲ್ಸ್ಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ ಸೂಪರ್ ಮಾರ್ಕೆಟಿದ್ದು ಕೆಲಸಗಳು ತುಂಬ ಈಸಿ ಇದೆ. ಕನ್ಸ್ಟ್ರಕ್ಷನ್ ಆಗಲಿ, ಫುಡ್ ಫ್ಯಾಕ್ಟ್ರಿ, ಮೆಟ್ರೋ, ಅದು ಇದು ಅಂತೆಲ್ಲ ಬಾಯ್ಸ್ಗೆ, ಯಾಕಂದರೆ ತುಂಬ ಹಾರ್ಡ್ ವರ್ಕ್. ಗರ್ಲ್ಸ್ಗೆ ಮಾಡಲಿಕ್ಕೆ ತುಂಬಾ ಕಷ್ಟ. ಗರ್ಲ್ಸ್ ಮಾಡಿದ್ರು ಒಂದು 4 ಗಂಟೆ 5 ಗಂಟೆ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಕಷ್ಟ. ಅದಕ್ಕೆ ಅವರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಆ ಕೆಲಸಗಳಿಗೆ ಗರ್ಲ್ಸನ್ನು ತರ್ತಾ ಇಲ್ಲ. ಬಟ್ ಇದು ಸೂಪರ್ ಮಾರ್ಕೆಟ್ ಒಳಗಡೆ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು. ಏರ್ ಕಂಡೀಷ್ನರ್ ಇರುತ್ತೆ, ಎಲ್ಲ ಇರುತ್ತೆ, ಸ್ಪೆಷಾಲಿಟಿ ಎಲ್ಲ ಇರುತ್ತೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಸ್ಯಾಲ್ರಿ ಅಂಥದ್ದು 1,70,000ದಿಂದ ಹಿಡಿದು 2 ಲಕ್ಷ ತನಕ. ಯಾಕಂದರೆ ನಾರ್ಮಲ್ ಸ್ಯಾಲರಿಯೇ ನಿಮಗೆ ಅಷ್ಟಿರುತ್ತೆ. ಬಟ್ ನೀವು OT ಮಾಡ್ತೀರಾ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ 2 ಲ್ಯಾಕ್ ಖಂಡಿತ ಸ್ಯಾಲ್ರಿ ಆಗೇ ಆಗುತ್ತೆ. ಎಲ್ರಿಗೂ OT ಕೊಡ್ತಾರೆ. ಅಂದರೆ 8 ಅವರ್ಸ್ ವರ್ಕ್ ಆದರೆ ಎಲ್ಲರಿಗೆ 10 ಅವರ್ಸ್ ವರ್ಕ್ ಮಾಡಿಸ್ತಾರೆ, 10 or 12 ಅವರ್ಸ್ ವರ್ಕ್ ಮಾಡಿಸ್ತಾರೆ. ಅದರದ್ದು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ. ಓಕೆ, ಇಷ್ಟು ನಾನು ವಿಡಿಯೋ